MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಉಗ್ರ ದಾಳಿ ನಡೆದಿರುವಂತಹ ಕಾಶ್ಮೀರದ ಪಹಲ್ಗಾಮ್ನಲ್ಲಿ TV9 ಬೈಸರನ್ ವ್ಯಾಲಿಯಿಂದ TV9 ಗ್ರೌಂಡ್ ರಿಪೋರ್ಟ್. ಕಡಿದಾದ ಪ್ರದೇಶ, ಬೆಟ್ಟ ಗುಡ್ಡಗಳಲ್ಲಿ TV9 ಪಯಣ. ಕಿಲೋಮೀಟರ್ ಗಟ್ಟಲೆ TV9 ಪ್ರತಿನಿಧಿಗಳು ಕಾಲ್ನಡಿಗೆಯಲ್ಲೇ ಹೋಗಿದ್ದಾರೆ. ಭಯೋತ್ಪಾದಕರ ಅಟ್ಟಹಾಸಕ್ಕೆ TV9 ಬಳಿ ದೃಶ್ಯ ಸಾಕ್ಷ್ಯವಿದೆ. ನಮ್ಮ ಪ್ರತಿನಿಧಿ ಉಗ್ರರ ದಾಳಿಯ ಬಗ್ಗೆ TV9 ನಿರಂತರವಾಗಿ ನಿಖರ ಮಾಹಿತಿಯನ್ನ ನೀಡ್ತಾ ಇದೆ. ನಾನೀಗ ಉಗ್ರರ ದಾಳಿ ನಡೆದಂತ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿದ್ದೇನೆ. ಉಗ್ರರು ದಾಳಿ ಮಾಡಿದ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದೇನೆ. ನೀವೀಗ ನೋಡ್ತಿರೋ ಈ ಜಾಗಕ್ಕೆ ನಾವು ತಲುಪಿರೋದು ಹಲವು ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆ ಮಾಡಿಕೊಂಡು. ಉಗ್ರರು ದಾಳಿ ನಡೆದ ಬೈಸರನ್ ಕಣಿವೆಗೆ ಹೋಗುವುದಕ್ಕೆ ಇರೋ ರಸ್ತೆ ಇದು. ಇಲ್ಲಿಂದಲೇ ಉಗ್ರರ ದಾಳಿ ನಡೆದ ಸ್ಥಳಕ್ಕೆ ಹೋಗಬೇಕು. ಪ್ರವಾಸಿಗರ ಮೇಲೆ ದಾಳಿಯಾಗಿತ್ತು. 26 ಜನರು ಮೃತಪಟ್ಟಿದ್ರು. ನೀವು ನೋಡಬಹುದು, ಇಲ್ಲಿ ಸುತ್ತಲೂ ಸಂಪೂರ್ಣ ಅರಣ್ಯ ಪ್ರದೇಶವಿದೆ. ಓಡಾಡಲು ಕ್ಲಿಷ್ಟಕರ ವಾತಾವರಣ ಇದೆ. ಇಲ್ಲಿಗೆ ಭದ್ರತಾ ಸಿಬ್ಬಂದಿ ಬರೋದು ಬಹಳ ಕಷ್ಟಕರವಾಗಿರುತ್ತೆ. ಇಲ್ಲಿವರೆಗೆ ಹೆಲಿಕಾಪ್ಟರ್ನಲ್ಲಿ ಹೆಚ್ಚು ಓಡಾಟ ಆಗುತ್ತೆ. ಸೇನಾ ಸಿಬ್ಬಂದಿ ಕೂಡ ಹೆಲಿಕಾಪ್ಟರ್ ಮೂಲಕವೇ ಸಂಚಾರ ಮಾಡುವ ಮೂಲಕ ಈಗ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನಾವು ನಮ್ಮ ಕ್ಯಾಮ್ರಾಮನ್ಗೆ ಕ್ಯಾಮ್ರಾ ತಿರುಗಿಸಲು ಹೇಳ್ತಿದ್ದೀನಿ. ಹಿಂದೆ ನೀವು ನೋಡ್ತಿದ್ದೀರಲ್ಲ, ಇದೇ ನೋಡಿ ಪಹಲ್ಗಾಮ್ನ ಹೃದಯ ಭಾಗದ ಪಟ್ಟಣ. ಅಲ್ಲಿಂದ ನಾವು ನಡ್ಕೊಂಡು ಇಷ್ಟು ದೂರ ಬಂದಿದ್ದೇವೆ. ಇಲ್ಲಿಗೆ ತಲುಪಿದ್ದೇವೆ. ಇಲ್ಲಿಂದಲೂ ಕಾಲ್ನಡಿಗೆಯಲ್ಲ ನಾವು ಹೋಗಬೇಕಾಗಿದೆ. ಈ ದೃಶ್ಯಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಉಗ್ರರು ಯಾಕೆ ಇದೇ ಜಾಗವನ್ನೇ ಆಯ್ಕೆ ಮಾಡಿದ್ರು, ಇಲ್ಲೇ ಪ್ರವಾಸಿಗರ ಮೇಲೆ ದಾಳಿ ಯಾಕೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನೀವಿಲ್ಲಿ ನೋಡಬಹುದು ಬೈಸರನ್ನಲ್ಲಿ ಹೇಗೆ ಗ್ಯಾಸ್ ಸಿಲಿಂಡರ್ಗಳು ಬಿದ್ದಿವೆ ಅಂತ. ಏಕಾಏಕಿ ಗುಂಡಿನ ದಾಳಿ ನಡೀತಿದ್ದಂತೆ ಸಿಲಿಂಡರ್ಗಳನ್ನ ಇಲ್ಲಿ ಬಿಸಾಡಿದ್ರು. ಯಾಕಂದ್ರೆ ಗುಂಡು ತಗುಲಿ ಇವು ಸ್ಫೋಟಗೊಳ್ಳಬಹುದು ಅಂತ. TV9 ನಿಮಗೆ ಈ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಿದೆ. ಸರಿಸುಮಾರು 12 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಬಂದು TV9 ನಿಮಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತಿದೆ. ದಟ್ಟ ಕಾಡು, ಬೆಟ್ಟ ಗುಡ್ಡಗಳನ್ನ ದಾಟಿ ನಾವು ಇಲ್ಲಿ ತಲುಪಿದ್ದೇವೆ. ಇಲ್ಲಿ ಬಹಳಷ್ಟು ಕಷ್ಟಕರವಾದ ವಾತಾವರಣ ಇದೆ. ಅದರಲ್ಲೂ TV9 ಈ ಸವಾಲುಗಳನ್ನ ಮೆಟ್ಟಿ ನಿಂತು ಉಗ್ರರ ದಾಳಿ ನಡೆದ ಈ ಸ್ಥಳಕ್ಕೆ ಬಂದಿದೆ. ಬೈಸರನ್ ವ್ಯಾಲಿಯ ತುಂಬಾ ಎತ್ತರಕ್ಕೆ ನಾವೀಗ ಬಂದಿದ್ದೀವಿ. TV9 ಕನ್ನಡ ನಿರಂತರವಾಗಿ ಬೈಸರನ್ ಕಣಿವೆಯಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಇಲ್ಲಿನ ನಿಜವಾದ ಸ್ಥಿತಿಗತಿಯನ್ನ ನಿಮ್ಮ ಮುಂದಿಡಲು ಪ್ರಯತ್ನ ಮಾಡ್ತಿದೆ. ಇಲ್ಲಿಂದ ಮುಂದೆ ಹೋದ್ರೆ ಎಲ್ಲಿ ಉಗ್ರರ ದಾಳಿ ನಡೆದಿದೆಯೋ ಆ ಜಾಗ ನಮಗೆ ಸಿಗುತ್ತೆ. ನೀವು ನೋಡಬಹುದು ಈ ಜಾಗ ಎಷ್ಟು ಕಡಿದಾದ ಪ್ರದೇಶವಾಗಿದೆಯಂತ. ಇದೇ ಜಾಗದಿಂದಲೇ ಉಗ್ರರು ಪರಾರಿಯಾಗಿರೋ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಇರ್ಫಾನ್ ಖುರೇಶಿ, TV9 ಬೈಸರನ್ ವ್ಯಾಲಿ, ಪಹಲ್ಗಾಮ್. ಈ ರೆಸ್ಕ್ಯೂ ಆಪರೇಷನ್ಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ನೀಡಿರ್ತಕ್ಕಂಥ ಏನು ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಿರ್ತಕ್ಕಂಥ ಚೈತನ್ ರವರು ನಾವು ಸೇರಿ, ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಕರ್ನಾಟಕದ ಎಲ್ಲ ಕನ್ನಡಿಗರು ಅವರು ಸಹಾಯ, ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವರು ನಿಮ್ಮೆಲ್ಲರ ಸಹಾಯದಿಂದ ಈ ಒಂದು ರೆಸ್ಕ್ಯೂ ಆಪರೇಷನ್ ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೇನೆ. ಈಗ ನಮ್ಮ ಜೊತೆ ಬಂದಿರತಕ್ಕಂಥ 174 ಜನ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ಶ್ರೀನಗರದಿಂದ ಬೆಂಗಳೂರಿಗೆ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ, ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗಬೇಕು. ಶ್ರೀನಗರದಲ್ಲಿರ್ತಕ್ಕಂಥ ಕನ್ನಡಿಗರೇನು ವಿಶೇಷವಾಗಿದ್ದಾರೆ, ಯಾರು ಸಿಲುಕಿದ್ರು ಈ ಒಂದು ವ್ಯವಸ್ಥೆಯಲ್ಲಿ, ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ನಮಗೆ ತಾಕೀತನ್ನು ಕೊಟ್ಟಿದ್ರು, ಆ ಕೆಲಸವನ್ನು ನಾನು ಮಾಡಿದಂತೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಆ ಪರಿಸ್ಥಿತಿ ಹೇಳಕ್ಕಾಗೋದಿಲ್ಲ. ಅದು ಯಾವುದು ಮಾತನಾಗಿ ಹೇಳ್ತಕ್ಕಂಥ ಪರಿಸ್ಥಿತಿನೂ ಅಲ್ಲ. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ನ ಕಥೆಯನ್ನು ನಾನಂತೂ ನೇರವಾಗಿ ನೋಡಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸು. ಜನರು ಯಾರು ಇದನ್ನ ಭಾಳ ಹತ್ತಿರದಿಂದ ನೋಡಿದ್ದಾರೆ. ಇದನ್ನ ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ನನ್ನ ಒಡಿ ನೀನಂತ ಹೇಳಿರ್ತಕ್ಕಂಥ ಧೈರ್ಯ ಏನಿದೆ, ಬಹುತೇಕ
ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನು ಈ ಸಂದರ್ಭ ಕೇಳಕ್ಕೆ ಬಯಸ್ತೇನೆ. ಈಗ ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವುದು ರಾಜಕೀಯವಾಗಿ ಮಾತನಾಡಕ್ಕೆ ನಾನು ಹೋಗೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು, ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರ್ನಲ್ಲಿದ್ರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ, ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಸೊ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.